ಬಿಗ್ ವಿರುದ್ಧ ಸುದ್ದಿ ಮಾಡಿದ ಜನತಾ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಮಾಡಲು ಹೋದಾಗ ಮಾರಣಾಂತಿಕ ಹಲ್ಲೆಗೆ ಬಂದಿದ್ದ ಮೈನಿಂಗ್ ಟೀಮ್, ಮಾರಣಾಂತಿಕ ಹಲ್ಲೆ ಮಾಡೋಕೆ ಬಂದಿರೋರ ಮೇಲೆ ಈಗ ಕೇಸ್ ಬಿದ್ದಿದೆ. ಜನತಾ ಟಿವಿ ಸಿಬ್ಬಂದಿಗಳ ಮೇಲೆ ಲಾರಿಯನ್ನ ಹತ್ತಿಸಲು ಬಂದಿತ್ತು ಮಾಫಿಯಾ ವಿರುದ್ಧ ನಿರಂತರವಾಗಿ ಜನತಾ ಟಿವಿ ವರದಿಯನ್ನ ಮಾಡ್ತಾನೆ ಬಂದಿದೆ. ನಮ್ಮ ಫಾಲೋ ಅಪ್ಗೆ ಈಗ ಪ್ರತಿಫಲ ಸಿಕ್ಕಿದೆ. ಇನ್ನು ಕಿತ್ತನಹಳ್ಳಿ ಎಂಬ ಗ್ರಾಮದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏನು ನಮ್ಮ ಜನತಾ ಟಿವಿ ನಿರಂತರವಾಗಿ ಸುದ್ದಿ ಮಾಡ್ತಾನೆ ಬಂದಿರುವಂತದ್ದು. ಇನ್ನು ಒಂದು ದಿನ ಏನು ಅಲ್ಲಿ ಸುದ್ದಿ ಮಾಡಲು ಹೋದಂತಹ ಸಂದರ್ಭದಲ್ಲಿ ನಮ್ಮ ಟೀಮ್ ಮೇಲೆ ಮಾರಣಾಂತಿಕ ಹಲ್ಲೆಗೆ ಬಂದಿತ್ತು. ಅಲ್ಲಿ ಮೈನಿಂಗ್ ಅನ್ನ ಮಾಡ್ತಿರುವ ಟೀಮ್ ಮಾಫಿಯಾ ಏನಿತ್ತು, ಆ ಟೀಮ್ ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕೆ ಬಂದಿರೋರ ಮೇಲೆ ಈಗ ಕೇಸ್ ಬಿದ್ದಿರುವಂತದ್ದು. ಇನ್ನ ಲಾರಿ ಹತ್ತಿಸಲು ಬಂದಿತ್ತು ಆ ಮಾಫಿಯಾ ವಿರುದ್ಧ ನಿರಂತರವಾಗಿ ಜನತಾ ಟಿವಿ ವರದಿಯನ್ನ ಮಾಡ್ತಾನೆ ಬಂದಿರುವಂತದ್ದು. ನಮ್ಮ ಫಾಲೋ ಅಪ್ಗೆ ಈಗ ಪ್ರತಿಫಲ ಸಿಕ್ಕಿದೆ. ಸುದ್ದಿ ಮಾಡಲು ಹೋದಂತಹ ಸಂದರ್ಭದಲ್ಲಿ ನಮ್ಮ ಟೀಮ್ಗೆ ಮಾರಣಾಂತಿಕ ಹಲ್ಲೆಗೆ ಬಂದಿತ್ತು ಟೀಮ್. ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ ವಾಹನ ಸೀಸ್ ಮಾಡಲು ಈಗ ಆದೇಶವನ್ನ ಮಾಡಲಾಗಿದೆ. ವಾಹನದ ನಂಬರ್ ಸಮೇತ ದೂರು ನೀಡಿದ ಜನತಾ ಟಿವಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರು ನೀಡಿದ ಜನತಾ ಟಿವಿ, ದೂರು ನೀಡಿದ ಕೇವಲ 20 ದಿನದಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ನಮ್ಮ ಸ್ಟೋರಿ ಪಡೆದುಕೊಂಡಿದೆ. ಜನತಾ ಟಿವಿ ದೂರಿನ ಅನ್ವಯ ವಾಹನವನ್ನ ಸೀಸ್ ಮಾಡುವಂತೆ ಈಗ ಸೂಚನೆಯನ್ನ ನೀಡಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಂದ ಸೂಚನೆಯನ್ನ ನೀಡಲಾಗಿದೆ. ಹಾಗೆ ಸಾರಿಗೆ ಆಯುಕ್ತರಿಗೆ ಸೂಚನೆ ನೀಡಿ ಪತ್ರ ಬರೆದ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು. ಇನ್ನ ಏನು ಆ ಕಿತ್ತನಹಳ್ಳಿ ಎಂಬ ಗ್ರಾಮ ಪಂಚಾಯತಿಗೆ ಅಕ್ರಮ ಗಣಿಗಾರಿಕೆ ಏನು ನಡೀತಾ ಇತ್ತು, ಅಲ್ಲಿ ತೊಡಗಿಕೊಂಡಿದ್ದ ವಾಹನವನ್ನ ಕೂಡ ಸೀಸ್ ಮಾಡಲು ಆದೇಶವನ್ನ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಅದೇ ದೃಶ್ಯದಲ್ಲಿ ತೋರಿಸ್ತಿರುವಂತಹ ವಾಹನವನ್ನ ಈಗ ಸೀಸ್ ಮಾಡಲು ಆದೇಶವನ್ನ ನೀಡಲಾಗಿದೆ. ವಾಹನದ ನಂಬರ್ ಸಮೇತ ಜನತಾ ಟಿವಿ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ದೂರನ್ನ ನೀಡಿತ್ತು. ಆ ದೂರಿನ ಅನ್ವಯ ಕೇವಲ 20 ದಿನದಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜನತಾ ಟಿವಿ ದೂರಿನ ಅನ್ವಯ ವಾಹನವನ್ನ ಸೀಸ್ ಮಾಡುವಂತೆ ಸೂಚನೆಯನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸೂಚನೆಯನ್ನ ಸಾರಿಗೆ ಆಯುಕ್ತರಿಗೆ ಸೂಚನೆ ನೀಡಿ ಪತ್ರವನ್ನ ಕೂಡ ಬರೆದಿದ್ದಾರೆ. ಇನ್ನ ಸತತವಾಗಿ ಹಾಗೆ ನಿರಂತರವಾಗಿ ಸುದ್ದಿ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿರುವಂತದ್ದು. ಇನ್ನ ಜೀವವನ್ನ ಪಣಕ್ಕೆ ತೊಟ್ಟು ನಮ್ಮ ಟೀಮ್ ಅಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ತೊಂದರೆಗಳನ್ನ ಕೂಡ ಆ ಮಾಫಿಯಾದವರು ನಮ್ಮ ಟೀಮ್ಗೆ ಕೊಟ್ಟಿದ್ರು. ವಾಹನವನ್ನ ಹತ್ತಿಸಲು ಸಹ ಬಂದಿರುವ ದೃಶ್ಯಾವಳಿಗಳಲ್ಲೂ ಕೂಡ ನಮ್ಮಲ್ಲಿ ಇರುವಂತದ್ದು. ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದೆ. ಇನ್ನು ಏನು ಅಕ್ರಮವಾಗಿ ಗಣಿಗಾರಿಕೆಯಲ್ಲಿ ತೊಡಗಿದಂತಹ ವಾಹನವನ್ನ ಸೀಸ್ ಮಾಡಲು ಆದೇಶವನ್ನ ಮಾಡಲಾಗಿದೆ. ಇನ್ನು ಹಲವು ವರ್ಷಗಳಿಂದಲೂ ಕೂಡ ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಿದೆ. ಅಲ್ಲಿನ ಫಲವತ್ತತೆ, ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಹಾಗೆ ಇದು ಒಂದು ಮಾಫಿಯಾ ಅಂತಾನೆ ಹೇಳಬಹುದು. ಸತತವಾಗಿ ನಾವು ಭೂ ಹಾಗೂ ವಿಜ್ಞಾನ ಇಲಾಖೆಗೆ ದೂರನ್ನ ಕೊಡ್ತಾನೆ ಬಂದಿದ್ವಿ, ಆದ್ರೂ ಕೂಡ ಯಾವುದೇ ಪ್ರತಿಫಲ ಸಿಕ್ಕಿರ್ಲಿಲ್ಲ. ಈಗ ಸತತವಾಗಿ 20 ದಿನಗಳ ನಂತರ ಭೂ ಮತ್ತು ವಿಜ್ಞಾನ ಇಲಾಖೆ ಆ ವಾಹನವನ್ನ ಸೀಸ್ ಮಾಡಿ, ಇನ್ನ ಏನು ಆ ಮೈನಿಂಗ್ ಸಮಯದಲ್ಲಿ ಅಲ್ಲಿ ಯೂಸ್ ಮಾಡಿದಂತಹ ವಾಹನಕ್ಕೆ 57,460 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ ರಾಜಿ ಸಂಧಾನ ಶುಲ್ಕವಾಗಿ 12,000 ಪಡೆದುಕೊಂಡಿದೆ. ಹಾಗೂ ನಿಯಂತ್ರಣ ಶುಲ್ಕವನ್ನ 20,000 ರೂಪಾಯಿಗಳ ದಂಡವನ್ನ ವಿಧಿಸಿದೆ. ಎಲ್ಲ ದಂಡ ಸೇರಿ 57,460 ರೂಪಾಯಿಗಳು ಆ ವಾಹನದ ಮೇಲೆ ಬಂದಿದೆ.